ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ರಿಲೇಷನ್ಶಿಪ್ ಮಾಡೋದಕ್ಕೆ ಒಬ್ಬ ಒಳ್ಳೆಯ ಹುಡುಗ ಬೇಕು ಅಂತ ಒಂದು ಒಳ್ಳೆಯ ಪ್ರೊಫೈಲ್ ಬಂದಿರತಕ್ಕಂಥದ್ದು. ಇವರ ಹೆಸರು ಬಂದು ದಿವ್ಯಾ ಅಯ್ಯರ್. ಇವರ ಊರು ಬಂದ್ಬಿಟ್ಟು ಬೆಳಗಾವಿ ಗೈಸ್. ಪ್ರಸ್ತುತ ತಂದೆ ತಾಯಿ ಎಲ್ಲರೂ ಕೂಡ ಇದ್ದಾರೆ. ನಾನು ಅವರಿಗೆ ಒಬ್ಬಳು ಮಗಳು ಅಂತ ಹೇಳೋದು ಸ್ನೇಹಿತರೆ. ತಂದೆ ತಾಯಿಗೆ ಒಬ್ಬರೇ ಮಗಳಾಗಿರೋದ್ರಿಂದ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಕಾಳಜಿಯಿಂದ ಬೆಳೆಸಿರ್ತಕ್ಕಂಥದ್ದು. 15ರಿಂದ 20 ಲಕ್ಷ ರೂಪಾಯಿ ಆಸ್ತಿ ಕೂಡ ಇವರ ಹೆಸರಿಗೇ ಬರುತ್ತೆ ಸ್ನೇಹಿತರೆ. ಸೊ ಮಧ್ಯಮ ವರ್ಗದ ಫ್ಯಾಮಿಲಿ ನಮ್ಮದು, ಅಂದರೆ ಮಿಡಲ್ ಕ್ಲಾಸಿನ ಮನೆತನದ ಹುಡುಗಿಯವರು. ಪ್ರಸ್ತುತ ಚಿಕ್ಕದಾಗಿರ್ತಕ್ಕಂಥ ಕುಟುಂಬ ಹೊಂದಿದ್ದೇವೆ. ಸೊ ನನಗೆ ಏನೂ ಕೂಡ ಸಮಸ್ಯೆ ಇಲ್ಲ. ನನ್ನ ವಯ ಬಂದುಬಿಟ್ಟು ಬರೀ 28 ವರ್ಷ ಅಂತ ಹೇಳಿರೋದು. ಅವರ ಫೋಟೋ ಕೂಡ ಕ್ಲಿಯರಾಗಿ ನೋಡ್ಕೊಳ್ಳಿ. ಕಲರಿಂಗಲ್ಲೂ ಕೂಡ ವೈಟ್ ಇದ್ದಾರೆ, ತೆಳ್ಳಗೆ ಇದ್ದಾರೆ. ನೋಡೋದಕ್ಕೆ ಚಂದ ಮತ್ತು ಲಕ್ಷಣವಾಗಿರ್ತಕ್ಕಂಥ ದಿವ್ಯಾ ಅವರಿಗೆ ಈ ರೀತಿಯ ಹುಡುಗ ಬೇಕು ರಿಲೇಷನ್ಶಿಪ್ ಮಾಡೋದಕ್ಕೆ ಅಂತ ಹೇಳಿರೋದು. ಯಾವ ರೀತಿ ಅಂತಂದರೆ ನನ್ನಷ್ಟೇ ವಯಸ್ಸಿನವರಾಗಿರಬೇಕು. ಅಂದರೆ ನಿಮ್ಮದು 28, 29 ಈ ರೀತಿ ಆಗಿರಬೇಕು. ಬಿಕಾಸ್ ಅವ್ರದ್ದು ಚಿಕ್ಕ ವಯಸ್ಸು, ಕೆಲವೊಂದಿಷ್ಟು ಆಸೆ ಇರುತ್ತೆ. ಹಾಗಾಗಿ ಇಷ್ಟು ವಯಸ್ಸಿನವ್ರು ನೀವಾಗಿದ್ದರೆ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಜಿಮೇಲ್ಗೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎರಡನೇದಾಗಿ ಸ್ವಂತ ದುಡಿಮೆನಲ್ಲಿರಬೇಕು. ನೀವು ಬೆಕ್ಕದ ಕೆಲಸ ಮಾಡಿ ಗುರು, ಒಟ್ಟಿನಲ್ಲಿ ದುಡಿಬೇಕು, ಅದು ನಿಮ್ಮ ಕಾಲಿನ ಮೇಲೆ ನೀವು ನಿಂತ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಕಷ್ಟಕರ ಜೀವನ ಬಂದರೂ ಕೂಡ ಅದನ್ನು ನೀಗಿಸಬಲ್ಲಷ್ಟು ಶಕ್ತಿ ಸಾಮರ್ಥ್ಯ ನಿಮ್ಮ ಹತ್ರ ಇರಲೇಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇದು ಪಾಯಿಂಟ್ ಅಂತಂದರೆ ಈ ರೀತಿಯ ಪಾಯಿಂಟ್ಗಳು ಯಾರೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಬಟ್ ಇವರು ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಚೆನ್ನಾಗಿದೆ. ಮನೆ ಇರಬೇಕು ಅವರ ಹೆಸರಿಗೇ, ಆ್ಯಂಡ್ ನಿಮ್ಮ ಹತ್ರ ಒಂದು ಮನೆ ಇರಬೇಕು. ಆ ಒಂದು ಮನೆ ಬಂದುಬಿಟ್ಟು ನಿಮ್ಮ ಹೆಸರಿಗೇ ಇರಬೇಕು. ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ನನಗೆ ಇದೇ ರೀತಿ ಕಲರ್ ಇರಬೇಕು, ನಾನು ಹೆಂಗಿದ್ದೀನಿ ಅವರೇ ವೈಟಾಗೇ ಇರಬೇಕು ಅಂತ ಏನು ಹೇಳಿಲ್ಲ ಸ್ನೇಹಿತರೆ. ಅದು ತುಂಬ ಒಳ್ಳೆಯ ಪಾಯಿಂಟ್ ಆಗಿರುತ್ತೆ. ಇನ್ನು ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ಇಲ್ಲಿ ನೋಡ್ಕೊಳ್ತಿರ್ಬೋದು ಮರ್ಸಿಡಿಸ್ ಬೆಂಜ್ ಬಂದುಬಿಟ್ಟು 400D ಕಾರ್ ಅವೈಲಬಿಲಿಟಿ ಇದೆ ಅವರ ಹತ್ರ. ಆ್ಯಂಡ್ ಇದೇ ಒಂದು ಕಾರ್ನಲ್ಲಿ ಅವರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಹೊರಗಡೆ ಸುತ್ತಾಡೋಕ್ಕೆ ಜೊತೆಗೆ ಲಾಂಗ್ ಡ್ರೈವ್ ಹೋಗೋದಕ್ಕೆ ಯೂಸ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನೋಡೋದು ಕೂಡ ಲುಕ್ಕಿಂಗಲ್ಲಿದೆ. ಆ್ಯಂಡ್ ಇದು ಫಾರೆಸ್ಟ್ ಏರಿಯಾಗಳಲ್ಲಿ, ಜೊತೆಗೆ ಆ ಒಂದು ಬೆಳಗಾವಿನಂತಹ ಕಲ್ಲು ಗುಡ್ಡ ಏನಿರುತ್ತೆ ಆ ಕಡೆ ಹೋಗೋದಕ್ಕೆ ಕೂಡ ಯೂಸ್ ಆಗುತ್ತೆ. ಇಸ್ ದ ಐಕಾನ್ ಲಕ್ಸುರಿ ಆಫ್ ದ ರೋಡರ್ ಬೆಟರ್ ವಿತ್ ಮೋರ್ ಪವರ್ಫುಲ್ ಡಿಸೈನ್ ಇಂಜಿನ್ ಅಂತ ಇದೆ ಸ್ನೇಹಿತರೆ. ಇಂಜಿನಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ ಡಿಸೈನ್ ಮಾಡಿದ್ದಾರೆ. ನೀವು ಎಷ್ಟೇ ದೂರನೂ ಕೂಡ ಇದನ್ನು ತೆಗೆದುಕೊಂಡು ಹೋಗ್ಬೋದು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸ್ನೇಹಿತರೆ. ಆಫ್ಟರ್ ಮೈಲೇಜ್ ಬಂದುಬಿಟ್ಟು 1 ಕಿಲೋಮೀಟರ್ಗೆ ಒಂದು 20 ಕಿಲೋಮೀಟರ್ ಹೋಗ್ಬೋದು ಅಂತ ಹೇಳಿರ್ತಾರೆ ಸ್ನೇಹಿತರೆ. ಅಂದರೆ 1 ಲೀಟರ್ಗೆ ಒಂದು 25-20 ಒಳಗಡೆ ಈ ಒಂದು ಕಾರ್ ವೇರಿಯಂಟ್ ಹೋಗ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಂಜಿನ್ ಆ್ಯಂಡ್ ಕಲರಿಂಗ್ ಮೇಲ್ಗಡೆ ಟಾಪ್ ಮಾಡಲ್ ಏನು ಕಾಣಿಸ್ತಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಸ್, ಈ ಒಂದು ಬೆಂಚ್ ಬಂದುಬಿಟ್ಟು 400Dನಲ್ಲಿ ರೆಡಿ ಇದೆ ಸ್ನೇಹಿತರೆ, ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಇಷ್ಟ ಆಗಬೇಕು ಅಂತಂದರೆ ನೀವು ಇದನ್ನು ಕೂಡ ಲಾಂಗ್ ಡ್ರೈವ್ ಆಗಿ ತೆಗೆದುಕೊಂಡು ಹೋಗ್ಬೋದು. ಒಂದು ಡ್ರೈವರ್ನ ಅವರೇ ಇಟ್ಕೊಳ್ತಾರೆ. ಸೊ ನೀವು ಕೂತ್ಕೊಂಡು ಚೆನ್ನಾಗಿ ಲಾಂಗ್ ಡ್ರೈವ್ ಹೋದರೆ ಅಷ್ಟೇ ಸಾಕು. ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಒಂದು ಸ್ಪೆಷಾಲಿಟೀಸ್ ನೋಡ್ಕೊಳ್ಬೋದು ಗಾಯ್ಸ್. ಆ್ಯಂಡ್ ಫಾರೆಸ್ಟ್ ಏರಿಯಾದಲ್ಲಿ ಈ ಒಂದು ಕಾರ್ನ ಅವೈಲಬಿಲಿಟಿ ಇದೆ. ಕಲರಿಂಗಲ್ಲೂ ಅಟ್ರಾಕ್ಟಿವ್ ಆಗಿ ಕಲರಿಂಗ್ ಡಿಸೈನ್ ಕೂಡ ಮಾಡಿರ್ತಕ್ಕಂಥದ್ದು. 24 hours AC ಅವೈಲಬಿಲಿಟಿ ಇದೆ. ಪ್ರಸ್ತುತ ಸಾಂಗ್ಸ್ ಕೂಡ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಆ್ಯಂಡ್ ಫಾರೆಸ್ಟ್ ಏರಿಯಾ ಫುಲ್ ಎಲ್ಲನೂ ಕೂಡ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಈ ಒಂದು ಕಾರ್ನಲ್ಲಿ ಅಂತ ಹೇಳಿರ್ತಕ್ಕಂಥದ್ದು. ಅವರ ಪ್ರತಿಯೊಂದು ಮಾಹಿತಿ ನಿಮ್ಮ ಮುಂದೆನೇ ತಿಳಿಸಿಕೊಟ್ಟಿದ್ದೇನೆ. ಏನೇನು ಹೇಳಿದರು, ಹುಡುಗ ಯಾವ ರೀತಿ ಇರಬೇಕು, ಅವ್ರು ಎಲ್ಲಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ತಿಳಿಸಿದ್ದೇನೆ. ಇವಾಗ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು ಹೆಂಗೆ ಗುರು, ಅದು ಹೇಳು ಪಾಯಿಂಟು. ಬನ್ನಿ ಸ್ನೇಹಿತರೆ, ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಅಬೌಟ್ ಸೆಕ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ನೀವು ಮೇಲ್ ಮುಖಾಂತರ ಕಳಿಸಿ, ನಾವು ಡೈರೆಕ್ಟ್ ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ. ಅದಾಗಲ್ಲ ನನಗೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಮಾಹಿತಿಗಳನ್ನು ತಿಳಿಸಿ. ಪ್ರಸ್ತುತ ಅವರೇ ಖುದ್ದಾಗಿ ಕಮೆಂಟ್ಗಳನ್ನು ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಕೊಡ್ತಾರೆ. ಆದರೆ ಅವ್ರಿಗೆ ಎಷ್ಟಾದವ್ರಿಗೆ ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.